ಸರ್ಕಾರ ಯೋಜನೆ ನೀಡಿದ್ರೂ ಸಿಬ್ಬಂದಿಯೇ ಅಡ್ಡಗಾಲು. ಶಕ್ತಿ ಯೋಜನೆ ಜಾರಿಯಲ್ಲಿ ಕರ್ತವ್ಯ ಲೋಪ. ಮಹಿಳೆಯರಿಗೆ ಪುರುಷರ ಟಿಕೆಟ್ ತೆರೆದ ಬಾಗಿಲಲ್ಲೇ ಬಸ್ ಸಂಚಾರ. ಸಮವಸ್ತ್ರ ನಿಯಮ ಉಲ್ಲಂಘನೆ, ನಾಮ ಫಲಕವಿಲ್ಲದೆ ಕರ್ತವ್ಯ. ಉದ್ದಟ ವರ್ತನೆ, ತರ್ಕು ಮಾಹಿತಿ ದಾಖಲಾತಿ. ಕೆಲ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ಸರ್ಕಾರದ ಜನಪರ ಯೋಜನೆಗಳ ವಿಶ್ವಾಸಕ್ಕೆ ಧಕ್ಕೆ. ಇದು ರಾಜ್ಯ ಸರ್ಕಾರ ಮಹಿಳೆಯರ ಸಬಲೀಕರಣಕ್ಕಾಗಿ ಜಾರಿಗೆ ತಂದಿರುವ ಮಹತ್ವಾಕಾಂಕ್ಷೆಯ ಶಕ್ತಿ ಯೋಜನೆ ಜನರಿಗೆ ತಲುಪಬೇಕಾದ ರೀತಿಯಲ್ಲಿ ಕೆಲ ಸಿಬ್ಬಂದಿಯಿಂದಲೇ ಅಡ್ಡಿಯಾಗ್ತಾ ಇರುವ ಆರೋಪಗಳು ಕೇಳಿಬರುತ್ತಿವೆ. ದೇವರು ವರ ಕೊಟ್ಟರು, ಪೂಜಾರಿ ವರ ನೀಡಲಿಲ್ಲ ಎಂಬ ಗಾದೆಯನ್ನ ನೆನಪಿಸುವಂತೆಯೇ ಸರ್ಕಾರ ಸೌಲಭ್ಯ ನೀಡಿದ್ರೂ ಅದನ್ನ ಜಾರಿಗೆ ತರುವ ಜವಾಬ್ದಾರಿಯನ್ನ ಹೊಂದಿರುವ ಕೆಲ ಸಿಬ್ಬಂದಿಯ ನಿರ್ಲಕ್ಷ್ಯ ಮತ್ತು ಅಧಿಕಾರದ ದುರುಪಯೋಗದಿಂದ ಅರ್ಹ ಫಲಾನುಭವಿಗಳು ತೊಂದರೆಯನ್ನ ಅನುಭವಿಸುವ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಪ್ರಯಾಣದ ವೇಳೆ ಸರ್ಕಾರ ಮಾನ್ಯತೆ ನೀಡಿರುವ ಡಿಜಿಟಲ್ ದಾಖಲಾತಿಯನ್ನ ಒಪ್ಪದೆ ಮಹಿಳೆಯರೊಬ್ಬರಿಗೆ ಉಚಿತ ಪ್ರಯಾಣ ನಿರಾಕರಿಸಿರುವುದು ಮಾತ್ರವಲ್ಲದೆ ಮಹಿಳಾ ಪ್ರಯಾಣಿಕರ ಹೆಸರಿನಲ್ಲಿ ಪುರುಷ ಪ್ರಯಾಣಿಕರ ಟಿಕೆಟ್ ವಿತರಿಸಿರುವ ಘಟನೆ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಇದು ಕೇವಲ ಒಬ್ಬ ಪ್ರಯಾಣಿಕರಿಗೆ ಆಗಿರುವ ಅನ್ಯಾಯವಲ್ಲ. ಇಲಾಖೆಯ ದಾಖಲೆಗಳಲ್ಲಿಯೇ ತಪ್ಪು ಮಾಹಿತಿ ದಾಖಲಾಗಿ ಸರ್ಕಾರಕ್ಕೂ ತಪ್ಪು ಅಂಕಿ ಅಂಶಗಳು ತಲುಪುವ ಅಪಾಯವಿದೆ ಎಂದು ಸಾರ್ವಜನಿಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಆತಂಕಕಾರಿ ಸಂಗತಿಯೆಂದರೆ ಬಸ್ ಸುಮಾರು 50 ಕಿಲೋಮೀಟರ್ಗೂ ಹೆಚ್ಚು ದೂರ ಬಾಗಿಲ ಮುಚ್ಚದೆ ಸಂಚರಿಸ್ತಾ ಇರುವುದು. ಇದು ಪ್ರಯಾಣಿಕರ ಜೀವದ ಭದ್ರತೆಯನ್ನೇ ಅಪಾಯಕ್ಕೆ ತಳ್ಳುವ ಗಂಭೀರ ನಿರ್ಲಕ್ಷ್ಯವಾಗಿದೆ. ಮಹಿಳೆಯರು, ಮಕ್ಕಳು ಮತ್ತು ವಯೋವೃದ್ಧರು ಪ್ರಯಾಣಿಸುವ ಸಾರ್ವಜನಿಕ ಸಾರಿಗೆಯಲ್ಲಿ ಇಂತಹ ಬೇಜವಾಬ್ದಾರಿತನ ಯಾವ ಕ್ಷಣದಲ್ಲಾದರೂ ದೊಡ್ಡ ದುರಂತಕ್ಕೆ ಕಾರಣವಾಗಬಹುದು ಎಂಬ ಆತಂಕ ಇದೀಗ ವ್ಯಕ್ತವಾಗಿದೆ. ಇದಲ್ಲದೆ ಕರ್ತವ್ಯದಲ್ಲಿದ್ದ ಸಿಬ್ಬಂದಿ ಸಮವಸ್ತ್ರವನ್ನ ನಿಯಮಾನುಸಾರ ಧರಿಸದೆ ನಾಮಫಲಕವಿಲ್ಲದೆ ಸೇವೆ ಸಲ್ಲಿಸಿರುವುದು, ಸಾರ್ವಜನಿಕರೊಂದಿಗೆ ಉದ್ದಟವಾಗಿ ಮಾತನಾಡಿರುವುದು ಹಾಗೂ ಸರ್ಕಾರದ ನಿಯಮಗಳ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡದೆ ಗೊಂದಲ ಸೃಷ್ಟಿಸಿರುವುದು ಸಾರ್ವಜನಿಕ ಸೇವೆಯ ಮೂಲ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಎಂಬ ಟೀಕೆ ವ್ಯಕ್ತವಾಗಿದೆ. ಸಾರ್ವಜನಿಕ ವಲಯದಲ್ಲಿ ಮತ್ತೊಂದು ಗಂಭೀರ ಆರೋಪವೂ ಕೂಡ ಕೇಳಿಬಂದಿದೆ. ಕೆಲವು ಸಂದರ್ಭಗಳಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಘಟನೆಯ ಕುರಿತು ಬೇಕಾಬಿಟ್ಟಿಯಾಗಿ ಅಥವಾ ಅಪೂರ್ಣ ಮಾಹಿತಿಯನ್ನ ನೀಡುವ ಪ್ರವೃತ್ತಿ ಕಂಡುಬರ್ತಾ ಇದ್ದು, ಇದರಿಂದ ನೈಜ ಘಟನೆಗಳಿಂದ ವಿಭಿನ್ನವಾದ ಚಿತ್ರಣ ಹೊರಬರುವ ಸಾಧ್ಯತೆ ಇದೆ. ಇಂತಹ ನಡೆ ಇಲಾಖೆಯ ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಗೆ ಧಕ್ಕೆ ಉಂಟು ಮಾಡ್ತಾ ಇದೆ ಎಂಬ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಸಾರ್ವಜನಿಕರು ಪ್ರಶ್ನೆ ಮಾಡೋದು ಒಂದೇ, ಸರ್ಕಾರ ಜನಪರ ಯೋಜನೆಗಳನ್ನ ಜಾರಿಗೆ ತಂದ್ರು ಅವುಗಳನ್ನ ಅನುಷ್ಠಾನಗೊಳಿಸುವ ಸಿಬ್ಬಂದಿಯ ನಿಯಮವೇ ಪಾಲಿಸುತ್ತಿದ್ರೆ ಸಾಮಾನ್ಯ ಜನರು ನ್ಯಾಯಕ್ಕಾಗಿ ಯಾರನ್ನ ಆಶ್ರಯಿಸಬೇಕು? ನಗರ ಪ್ರದೇಶಗಳಲ್ಲಿ ಅರಿವು ಇರುವವರು ತಮ್ಮ ಹಕ್ಕಿಗಾಗಿ ಧ್ವನಿ ಎತ್ತಬಹುದು. ಆದರೆ ಗ್ರಾಮೀಣ ಪ್ರದೇಶದ ಬಡ ಮಹಿಳೆಯರು, ಹಿರಿಯ ನಾಗರಿಕರು ಹಾಗೂ ಕಾನೂನಿನ ಅರಿವಿಲ್ಲದ ಪ್ರಯಾಣಿಕರಿಗೆ ಇದೇ ರೀತಿಯ ಅನ್ಯಾಯವಾದರೆ ಅವರ ಪರವಾಗಿ ಮಾತನಾಡೋರಾದ್ರೂ ಯಾರು ಎಂಬ ಪ್ರಶ್ನೆ ಇದೀಗ ಎಲ್ಲೆಡೆ ಗಂಭೀರವಾಗಿ ಮೂಡಿದೆ. ಸಾರ್ವಜನಿಕ ಸೇವೆಯಲ್ಲಿ ನಿರಂತರವಾಗಿರುವ ಸಿಬ್ಬಂದಿ ಕೇವಲ ಟಿಕೆಟ್ ನೀಡುವ ಜವಾಬ್ದಾರರಲ್ಲ. ಸರ್ಕಾರದ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ಜಾರಿಗೊಳಿಸುವ ಹೊಣೆಗಾರಿಕೆಯೂ ಅವರ ಮೇಲಿದೆ. ಕೆಲವು ಸಿಬ್ಬಂದಿಯ ನಿರ್ಲಕ್ಷ್ಯ, ಕರ್ತವ್ಯ ಲೋಪ, ಉದ್ದಟ ವರ್ತನೆ ಹಾಗೂ ಸುರಕ್ಷತಾ ನಿಯಮಗಳ ಉಲ್ಲಂಘನೆಯಿಂದ ಇಡೀ ಇಲಾಖೆಯ ಗೌರವಕ್ಕೆ ಧಕ್ಕೆ ಉಂಟಾಗುವುದಲ್ಲದೆ ಸರ್ಕಾರದ ಜನಪರ ಆಡಳಿತಕ್ಕೂ ಮುಜುಗರ ಉಂಟಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಸಾರ್ವಜನಿಕರ ಸಾರಿಗೆ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಯ ವರ್ತನೆ, ಸುರಕ್ಷತಾ ನಿಯಮ ಪಾಲನೆ, ಸಮವಸ್ತ್ರ, ಶಿಸ್ತು, ದಾಖಲೆ ಪರಿಶೀಲನೆ ಹಾಗೂ ಸರ್ಕಾರದ ಯೋಜನೆಗಳ ಅನುಷ್ಠಾನ ಕುರಿತಂತೆ ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ನಡೆಸಿ ಕರ್ತವ್ಯ ಲೋಪ ಎಸಗೋರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಳಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಸರ್ಕಾರದ ಯೋಜನೆಗಳು ಕಾಗದದಲ್ಲಿ ಮಾತ್ರವಲ್ಲ, ನೆಲಮಟ್ಟದಲ್ಲೂ ಜನರಿಗೆ ಸಮಾನವಾಗಿ ತಲುಪಿದಾಗ ಮಾತ್ರ ಅವುಗಳ ನಿಜವಾದ ಉದ್ದೇಶ ಸಾರ್ಥಕವಾಗಲಿದೆ ಎಂಬ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ, ನಿಲ್ಲಿ ಹುಟ್ಲು, NK ರಿಪೋರ್ಟ್ ದಾವಣಗೆರೆ. ನೋಡ್ತಿಯಲ್ಲ
ID ಕಾರ್ಡ್ ತೋರಿಸಿದ್ರು ಕೂಡ ನೀನು ಯಾರು ಸಾರ್ವಜನಿಕರಿಗೆ ನೀನು ಇದೇ ತರ ಉದಾಹರಣೆ ಕೊಟ್ಟಂಗಿಲ್ಲ. ನೀನು ಹೇಳ್ದ ಫಸ್ಟ್ ನಿಮಗೆ ಚಾರ್ಜ್ ಇಲ್ಲ ಅಂತ ಹೇಳ್ದ. ನೋಡಿದ್ದಲ್ಲಪ್ಪ, ಮೊಬೈಲ್ ಚಾರ್ಜ್ ಎಲ್ಲಾರು ಹೋದ್ರೆ ಬ್ಯಾಕಪ್ ಹೋದ್ರೆ ನನಗೆ ಅದು ಬೇಕಾದ್ರೆ ಮೊಬೈಲ್ ಬ್ಯಾಕಪ್ ಹೋದ್ರೆ ಆಧಾರ್ ಕಾರ್ಡ್ ಕೊಟ್ಟಿದ್ರಿ. ಯಾರು ನಾನು ಕೊಟ್ಟಿಲ್ಲ, ಮಕ್ಕಳು ಕೊಟ್ಟಾರ. ಮೊಬೈಲ್ ಅಲ್ಲಿ ಇರೋ ತೋರಿಸಿದ್ವಿ ನಾವು. ನೀವು ಫಸ್ಟ್ ಏನ್ ಕೊಟ್ಟಿದ್ರಿ? ಸರಿ, ಆಮೇಲೆ ಮೊಬೈಲ್ ಅಲ್ಲಿ ತೋರಿಸಿದ್ರಾ? ಆಮೇಲೆ ಮೊಬೈಲ್ ನಲ್ಲಿ ತೋರಿಸಿದ್ರೆ ನಾನೇ ಮಾಡ್ರಿ. ಫೋನ್ ಸ್ವಿಚ್ ಆಫ್ ಆಯ್ತು ಅಂತ ನಾನೇ ಮಾಡ್ಲು. ಓ, ಅದನ್ನ ಹೇಳಿದ್ರಾ? ಫೋನ್ ಸ್ವಿಚ್ ಆಫ್ ಆದ್ರೆ ನಿಮ್ ಜವಾಬ್ದಾರಿ ಅಂತ ಹೇಳಿದ್ರಾ? ಬರ್ದು ಹೋಗ್ತಾರೆ. ಯಾರು ಬರೀತಾರೆ ಅದನ್ನ ಹೇಳ್ಬೇಕಲ್ಲ. ನಿನ್ಗೆ ಹೇಳೋದು ಗೈಡ್ ಲೈನ್ಸ್ ಅದೇ ಅಲ್ವಾ? ನಿಮ್ ಗೈಡ್ ಲೈನ್ಸ್ ಅದೇ ಅಲ್ವಾ? ಮೊಬೈಲ್ ಸ್ವಿಚ್ ಆಫ್ ಆದ್ರೆ ಏನಾರ ಬಂದ್ ನಾಳೆ ಚೆಕಿಂಗ್ ಬಂದ್ರೆ ರೆಸ್ಪಾನ್ಸಿಬಿಲಿಟಿ ನಿಮ್ದೇಯಾ ಅಂತ ಹೇಳ್ಬೋದು. ಯಾಕಂದ್ರೆ ಬೇರೆ KSRTC ಬಸ್ ಅದನ್ನ ಹೇಳಿದ್ರು. ಇಷ್ಟು ಮಂದಿಗೆ ಎಲ್ಲರಿಗೂ ಹೇಳಕ್ಕಾಗಲ್ಲ. ಎಲ್ಲರಿಗೂ ಹೇಳೋದಲ್ರಿ. ಎಲ್ಲರೂ ತೋರಿಸಿದ್ರ? ಎಲ್ಲರೂ ತೋರಿಸಿದ್ರ? ಎಲ್ಲರೂ ತೋರಿಸಿದ್ರೇನ್ರಿ ನಿಮಗೆ? ಎಲ್ಲರೂ ಮೊಬೈಲ್ ಅಲ್ಲಿ ತೋರಿಸಿದ್ರ? ಅದನ್ನ ಕೇಳ್ತಿರೋದು. ಮೊಬೈಲ್ ನಲ್ಲಿ ತೋರಿಸಿದವರಿಗೂ ಕೂಡ ಅವಕಾಶ ಕೊಡಬೇಕು ಅಂತ ಸರ್ಕಾರ ಆದೇಶ ಇದೆ. ಸರ್ಕಾರ ಆದೇಶ ಇದೆ. ಡಿಜಿಲಾಕರ್ ಅಲ್ಲಿ ಇಟ್ಕೊಂಡು ಅವಕಾಶ ಇದೆ. ಗೊತ್ತಾ? ಎಲ್ಲಾ ಕಾರ್ಡನ್ನು ಆಧಾರ್ ಕಾರ್ಡು, ಪಾನ್ ಕಾರ್ಡು ಕೇಳ್ರಿ. ಆಧಾರ್ ಕಾರ್ಡು, ಪಾನ್ ಕಾರ್ಡು ಎಲ್ಲವನ್ನೂ ಕೂಡ ಶೋ ಮಾಡಲೇಬೇಕು ಡೈರೆಕ್ಟ್ ಆಗಿ ಅಂತ ಅಲ್ಲ. ಡಿಜಿಲಾಕರ್ ಅಂತ ಅದಕ್ಕೋಸ್ಕರ ಡಿಜಿಟಲೀಕರಣ ಮಾಡಿದ್ದಾರೆ. ಅದರಲ್ಲಿ ಅವ್ರನ್ನ ಅವಕಾಶ ಮಾಡಿಕೊಟ್ಟಿದೆ. ನಿಮಗೆ ಅಷ್ಟೇ ಅಲ್ಲ, ಯಾವುದೇ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋಕ್ಕೂ ಕೂಡ ಇವತ್ತು ಡೈರೆಕ್ಟಾಗಿ ಹಾರ್ಡ್ ಕಾಪಿ ಕೊಡಬೇಕು ಅಂತ ಏನಿಲ್ಲ. ಅಂತ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ದುಡ್ಡಿಡೋ ಅಂತ ಅಕೌಂಟಲ್ಲೇ ಕೂಡ ಡಿಜಿಲಾಕರ್ ಮೂಲಕ ಬರೀ ಸಾಫ್ಟ್ ಕಾಪಿಯಲ್ಲಿ ಬರೀ ತಮ್ಮ ಕೊಟ್ಟರೆ ಸಾಕು ತೊಗೊಳ್ಳೋಂಥ ಆಕ್ಷನ್ಸ್ ಇದೆ. ನೀವು ಅದನ್ನೆಲ್ಲ ಮಾರ್ಗಸೂಚಿನೇ ಹೇಳ್ದಂಗೆ ಡೈರೆಕ್ಟ್ ಟಿಕೆಟ್ ಅರಿತಿರಲ್ಲ. ಯಾವ ಥರ ಅರಿತೀರ ಟಿಕೆಟು? ನಾನು ಫಸ್ಟ್ ಕೇಳಿದ್ದೀನಿ ಸರ್ ನಿಮಗೆ. ನೀವು ಏನಂತ ಕೇಳಿದ್ರಿ? ಕೇಳಿದ್ದೀನಿ ನಾನು. ಆಧಾರ್ ಕಾರ್ಡ್ ಕೊಡ್ರಿ ಅಂತ ಅಂದೆ. ಮತ್ತೆ ಅದಕ್ಕೆ ಯಾಕೆ ಕೊಡಲ್ಲ ಅಂತ ಕೇಳಿದ್ದು. ಅದನ್ನ ಯಾಕೆ ಕೊಡಲ್ಲ? ಅರ್ಧ ಚಾರ್ಜ್ ಆಯ್ತು ಸರ್. ಚಾರ್ಜ್ ಅರ್ಧ ಇದೆ. ಎಷ್ಟರ ಇರ್ಲಿ ರೀ, ಚಾರ್ಜ್ ರೆಸ್ಪಾನ್ಸ್ ಯಾರ್ದು? ಟಿಕೆಟ್ ಅರಿಯೋದು ನಿಮ್ದು, ಆಧಾರ್ ಕಾರ್ಡ್ ನೋಡಿರೋ ನೀವು. ಸ್ವಿಚ್ ಆಫ್ ಆದ್ರೆ ರೆಸ್ಪಾನ್ಸ್ ಯಾರ್ದಾಗುತ್ತೆ? ನನಗೆ ಬರೀತಾರೆ. ನಿಮಗೆ ಯಾಕೆ ಬರೀತಾರೆ? ನಿಮಗೆ ಯಾಕೆ ಬರೀತಾರೆ? ನಮಗೆ ಯಾಕೆ ಬರೀತಾರೆ? ನಮಗೆ ಕೇಳೋದೇನ್ರಿ? ನಮಗೆ ಕೇಳಲ್ವಾ? ಎರಡು ಮೊಬೈಲ್ ಸ್ವಿಚ್ ಆಫ್ ಆಗ್ತಾ ಬಿಡ್ತಾವ. ಬೆಳಗ್ಗೆ ಮೊಬೈಲ್ ಚಾರ್ಜ್ ಮಾಡಿದ್ರೆ ಎಷ್ಟು ಅವರ್ ಇರುತ್ತೆ? ಮೊಬೈಲ್ ಚಾರ್ಜ್ ಮಾಡಿದ್ರೆ ನಿಮ್ಮ ಮೊಬೈಲ್ ಎಷ್ಟು ಅವರ್ ಇರುತ್ತೆ? ಚಾರ್ಜ್ ಇತ್ತಂದ್ರೆ ನಾನು ಕೊಡ್ತೀನಿ, ಇಲ್ಲ ಕೊಡಕ್ಕಾಗಲ್ಲ ಅಂತ ಹೇಳಿದ್ದೀನಿ. ಕೊಡಕ್ಕಾಗಲ್ಲ. ಇಷ್ಟೇ ಅಲ್ಲ ನಿಮ್ದು, ಇದೇ ಅಲ್ಲ ನಿಮ್ದು ಪಕ್ಕ ಅಲ್ಲ? ನಿಮ್ಮ ಹೆಸರೇನು? ಸಂಜೀವಪ್ಪ. ಸಂಜೀವಪ್ಪ. ನಿಮ್ಮ ನೇಮ್ ಬ್ಯಾಡ್ಜ್ ಯಾಕೆ ಹಾಕಿಲ್ಲ? ತಗೊಂಡಿಲ್ವಾ? ಡೋರೆಲ್ಲ ಕ್ಲೋಸ್ ಮಾಡೋದು ಯಾರು ಕೆಲಸ? ಡೋರು ಯಾಕೆ ಮಾಡ್ತಾ ಇಲ್ಲ? ಯಾಕೆ ಮಾಡ್ತಾ ಇಲ್ಲ? ಎಷ್ಟು ಸತಿ GPS ಫೋಟೋಸ್ ಇದ್ದಾವೆ, ಎಲ್ಲಿಂದ ಎಲ್ಲಿವರೆಗೂ ಅಂತಲೂ ತೊಗೊಂಡಿದ್ದೀನಿ. ನೀವು ಡೋರ್ ಕ್ಲೋಸ್ ಮಾಡ್ತಿದ್ರಾ? ಪ್ರತಿ ಸ್ಟಾಪಿಗೂ ಡೋರ್ ಕ್ಲೋಸ್ ಮಾಡೋದು ತೆಗೆಯೋದು ಆಗ್ತಾ ಇದ್ದೀರಾ? ಹಾಕಕ್ಕಾಗಲ್ಲ ಸರ್. ಅದು ಪ್ರತಿ ಸ್ಟೇಜ್ಗೆ ಅನ್ನೋಕ್ಕೇನೋ ಮತ್ತೆ ಇಳಿಯೋದು ಹತ್ತೋದು ಎಲ್ಲ ಕಡೆಗೆ ಸ್ಟಾಪ್ ಐತಿ. ಡೋರ್ ಕ್ಲೋಸ್ ಮಾಡೋಂಗೇ ಇಲ್ಲ ಬಸ್ಸಿಗೆ. ಡೋರ್ ಕ್ಲೋಸ್ ಮಾಡೋದಿಲ್ಲ ನಿಮ್ಮ ಕೆಲಸ ಅಲ್ಲ. ಮಾಡ್ಬೇಕು ಸರ್. ಯಾಕೆ ಮಾಡಿಲ್ಲ? ಯಾಕೆ ಮಾಡಿಲ್ಲ ಅಂದರೆ ಮಾಡ್ತೀನಿ. ನೆಕ್ಸ್ಟ್ ಟಿಕೆಟ್ ಮಾಡೋದೇ ಬೇಡ ಅನ್ಸೋದು. ಅಲ್ಲಿಂದ ಇಲ್ಲಿಗೆ ಹೆಚ್ಚು ಕಮ್ಮಿ 50 ಕಿಲೋಮೀಟ್ರ್ ಬಂದಿದೆ ಬಸ್ಸಿಗೆ. 50 ಕಿಲೋಮೀಟ್ರ್ ಬಸ್ ಬಂದಿದೆ ಹೊಸಪೇಟೆಯಿಂದ. ಎಷ್ಟು ಸತಿ ಡೋರ್ ಕ್ಲೋಸ್ ಮಾಡಿದ್ದೀರಪ್ಪ? 2 ಡೇಟ್ ಮಾಡಿದ್ದೀನಿ. ಎಲ್ಲಿ ಮಾಡಿರ? ಅಲ್ಲಿ ಮಾಡಿದ್ದೀನಿ ನಾನು. ಮಾಡಿರಾ? ಆಯ್ತಾ? ಲೊಕೇಶನ್ ಫೋಟೋಸ್ ಇದೆ. ಬ್ಯಾಡ್ಜ್ ನಿಮಗೆ ಮಾಡಿಸ್ಕೊಂಡಿಲ್ಲಲ್ಲ? ಸರ್ಕಾರದಿಂದನೇ ಕೊಟ್ಟಿಲ್ವಾ? ಗೌರ್ಮೆಂಟಿಂದನೇ, ನಿಮ್ಮ ಇಲಾಖೆಯಿಂದನೇ ಕೊಟ್ಟಿಲ್ವಾ ಅಥವಾ ನೀವು ಮಾಡಿಸ್ಕೊಂಡಿಲ್ವಾ? ಹೌದಾ? ಅದು ಹಾಕಬೇಕು ಅಂತ ಏನು ರೂಲ್ಸ್ ಇಲ್ಲಲ್ಲ? ಹಾಕ್ಬೇಕಂತ ಯಾಕೆ ಹಾಕಿಲ್ಲ? ಹಾಕಿಲ್ಲ. ಡೋರ್ ಒಂದರ ಕಡೆ ಕ್ಲೋಸ್ ಮಾಡಿದ್ದೀರಾ? ಇಲ್ಲ ತಾನೇ? ಏನಮ್ಮ ಮಾಡಿದಿರಾ? ಡೋರ್ ಕ್ಲೋಸ್ ಮಾಡಿದಿರಾ? ನೀವು ಇದ್ರಲ್ಲ, ಪಕ್ಕದಲ್ಲೇ ಇದ್ರಲ್ಲ, ಹಿಂದೆ ನೋಡಿಲ್ಲ. ಇವ್ರು ಡೋರ್ ಕ್ಲೋಸ್ ಮಾಡಿರಿ ಅಂತ ಸುಳ್ಳು ಹೇಳಿದ್ರಲ್ವ? ನಿಮ್ಮ ಇದ್ರಿಗೇನೆ ಹೇಳಿದ್ರಲ್ವಾ? ಈಗ 2 ಬಾರಿ ಅಲ್ಲಿಂದ ಇಲ್ಲಿಗೆ 2 ಸತಿ ಚೇಂಜ್ ಮಾಡಿದ್ರಂತೆ. 50% ಮೊಬೈಲಲ್ಲಿ ಇರೋದು ಗೊತ್ತಾಗುತ್ತೆ. ಮೊಬೈಲಲ್ಲಿ 50% ಚಾರ್ಜ್ ಇದೆ, ಯೂಸ್ ಮಾಡ್ತಾ ಇದ್ದೀರಾ, ಚಿತ್ರದುರ್ಗ ಹೋಗೋದ್ರೊಳಗೆ ಕಟ್ಟಾಗುತ್ತೆ ಅಂತ ಹೇಳೋದು ಗೊತ್ತಿದೆ. ಬಟ್ ಇಲ್ಲಿ ಡೋರ್ ಕ್ಲೋಸ್ ಮಾಡೋರು ಯಾರು? ಆ ಡೋರಲ್ಲಿ ಕೂತಿದ್ದ ಪಾರ್ಟಿ, ಅವನೆಲ್ಲರೂ ಮುಗುರ್ಸಿ ಬಿದ್ದ, ಪಲ್ಟಿ ಹೊಡೆದ. ಏನಾರ ಕಾದ್ರೆ ಕ್ರಾಸಲ್ಲಿ, ಬಸ್ಸು ಅಲ್ಲಿ ಕ್ರಾಸಲ್ಲಿ ನೆಲಕ್ಕೆ ಟಚ್ ಆಯಿತು, ಯಾರೋ ಒಬ್ಬ ಬಿದ್ದ ಸತ್ತೋಗ್ತಾನೆ. ಯಾರು ಹೊಣೆಗಾರರಾಗ್ತಾರೆ? ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಯಾರು ಇಲ್ಲಿ? ಬಸ್ ಕಂಡಕ್ಟರ್ ಯಾರು? ಜವಾಬ್ದಾರಿ ತರಬೇಕಲ್ಲ.